Namaste students. Now we'll see what are the different methods of issue of shares to the public. So first let us see how shares are issued. Nowadays all the companies are to be registered under the Companies Act 1956 and the capital of the every company they have to be listed under SEBI, Securities Exchange Board of India. SEBI stands for Securities Exchange Board of India. There are all the companies they have to list their shares under this SEBI. ಎಲ್ಲ ಕಂಪನೀಸು ಯಾವುದೆಲ್ಲ ಶೇರ್ಸನ್ನು ಇಶ್ಯೂ ಮಾಡ್ತಾರೆ ಅದನ್ನು ಸೆಬಿಯಲ್ಲಿ ರಿಜಿಸ್ಟರ್ ಮಾಡಬೇಕಾಗ್ತದೆ. ನಾವು ಇಫ್ ಯು ಕಮ್ ಟು ದ ಕ್ಯಾಪಿಟಲ್ ಮಾರ್ಕೆಟ್, we can classify capital market into two types. Capital market we can classify capital market into two types. One is primary market. Another is secondary market. So what is here in brief we'll see what is primary market. ಈಗ primary market ಅಂದ್ರೆ ಏನು ಅಂತ ಹೇಳಿ ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಏನಂತ ಹೇಳಿದ್ರೆ ಪ್ರೈಮರಿ ಮಾರ್ಕೆಟ್ ಅಂತ ಹೇಳಿದ್ರೆ ಯಾವ ಶೇರ್ ಹೊಸದಾಗಿ ಶೇರ್ಸ್ ಇಶ್ಯೂ ಮಾಡುವಾಗ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾರೆ. ಇದು ಇಕ್ವಿಟಿ ಶೇರ್ಸ್ ಇರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಅಲ್ಲಿ ಇಶ್ಯೂ ಮಾಡೋದು ಪ್ರೈಮರಿ ಮಾರ್ಕೆಟ್. ಇನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳಿದ್ರೆ ಆಲ್ರೆಡಿ ಇಶ್ಯೂಡ್ ಶೇರ್ಸ್ ಆರ್ ಎಕ್ಸ್ಚೇಂಜ್ ಹಿಯರ್ ಆರ್ ಸೋಲ್ಡ್ ಹಿಯರ್. ಆಕ್ಚುಲಿ ದ ಪ್ರಿಫರೆನ್ಸ್ ಇಕ್ವಿಟಿ ಶೇರ್ಸ್ ಕೆನಾಟ್ ಬಿ ಸೋಲ್ಡ್. ಇಕ್ವಿಟಿ ಶೇರ್ಸ್ ಅನ್ನು ನೀವು ನಿಮ್ಮ ಲೈಫ್ ಟೈಮಲ್ಲಿ ಅದನ್ನು ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇಟ್ ಕ್ಯಾನ್ ಬಿ ಸೋಲ್ಡ್ ಅದರ್ಸ್. ಫೈನಲ್ ಆಗಿ ಕಂಪನಿಯಿಂದ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಸಪೋಸ್ ನಿಮಗೆ ಶೇರ್ ನೀವು ಇಫ್ ಯು ಆರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳಿದರೆ ನಿಮಗೆ ಶೇರ್ಸ್ ಬೇಡ ಅಂತ ಹೇಳಿದರೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಅದನ್ನು ಸೇಲ್ ಮಾಡ್ಬೋದು. ಯಾರಿಗೆ ಇಂಟ್ರೆಸ್ಟ್ ಉಂಟು ಅವ್ರು ತಗೊಳ್ಬೋದು. ಇಲ್ಲಿ ಸೆಕೆಂಡರಿ ಮಾರ್ಕೆಟಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಯು ಕ್ಯಾನ್ ಫೈಂಡ್ buying and selling of shares. Buying and selling of securities is found here. But here only the shares are sold. Securities are sold here. That is primary market. So actually we want in primary market what are the different methods of issuing shares to the public. ಯಾವೆಲ್ಲ ರೀತಿಯಲ್ಲಿ ಶೇರ್ಸ್ ಅನ್ನು ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಇಸ್ fixed price method. And another method is book building method. These are the two methods used to issue new shares to the public. ಇವೆರಡು ಮೆಥಡ್ ಅನ್ನು ಯೂಸ್ ಮಾಡಿ ನ್ಯೂ ಶೇರ್ಸ್ ಅನ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾರೆ. ಯಾರಿಗೆಲ್ಲ ಶೇರ್ಸ್ ಬೇಕು ಅವರು ಪರ್ಚೇಸ್ ಮಾಡಬಹುದು. ಸೊ ದೆನ್ ನೌ ಲೆಟ್ ಅಸ್ ಸಿ ಫಸ್ಟ್ ವಾಟ್ ಈಸ್ ಫಿಕ್ಸ್ಡ್ ಪ್ರೈಸ್ ಮೆಥಡ್. ಈಗ ಫಿಕ್ಸ್ಡ್ ಪ್ರೈಸ್ ಮೆಥಡ್ ಅಂದ್ರೆ ಏನು, ವಾಟ್ ಈಸ್ ಫಿಕ್ಸ್ಡ್ ಪ್ರೈಸ್ ಮೆಥಡ್ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಫಿಕ್ಸ್ಡ್ ಪ್ರೈಸ್ ಮೆಥಡ್ ಅಂದ್ರೆ ಏನಿರ್ಬೋದು ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ದ ಕಂಪನಿ ಫಿಕ್ಸ್ಡ್ ದಿ ಇಶ್ಯೂ ಪ್ರೈಸ್ ಆಫ್ ಶೇರ್ಸ್ ಆಸ್ ಇಟ್ ವಿಶಸ್. ಈಗ ಇದು ಫಿಕ್ಸ್ಡ್ ಪ್ರೈಸ್ ಮೆಥಡ್ ಅಂತ ಹೇಳಿದ್ರೆ ಕಂಪನಿ ತನಗೇನೆ ಯಾವುದು ಅನುಕೂಲವಾದ ಪ್ರೈಸ್ ಅಂತ ಅನಿಸ್ತದೆ ಆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ. ಯಾವುದು ಬೇಸ್ಡ್ ಆನ್ ಇಟ್ಸ್ ನೇಚರ್ ಆಫ್ ಬಿಸ್ನೆಸ್ ಆರ್ ಇಟ್ಸ್ ರೆಪ್ಯುಟೇಷನ್ ಆರ್ ಪಬ್ಲಿಕ್ ಇಮೇಜ್ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಕಂಪನಿಗೆ ಶೇರ್ಸ್ ವ್ಯಾಲ್ಯೂನ ಫಿಕ್ಸ್ ಮಾಡೋದಕ್ಕೆ ನಾವು ಏನು ಹೇಳ್ತೇವೆ ಫಿಕ್ಸ್ಡ್ ಪ್ರೈಸ್ ಮೆಥಡ್ ಅಂತ ಹೇಳ್ತೇವೆ. ಫಿಕ್ಸ್ಡ್ ಪ್ರೈಸ್ ಮೆಥಡ್ ಆಫ್ ಇಶ್ಯೂಯಿಂಗ್ ದಿ shares. The company only fixes the price of the shares which are to be issued to the public. That is called fixed price method.
ಕಂಪನಿನೇ ಆ ಪ್ರತಿ ಶೇರ್ ವ್ಯಾಲ್ಯೂ ಅಥವಾ ಶೇರ್ ಯೂನಿಟ್ ವ್ಯಾಲ್ಯೂ ಎಷ್ಟು ಇರಬೇಕಂತ ಡಿಸೈಡ್ ಮಾಡಿ ಇಶ್ಯೂ ಮಾಡುವಂಥ ಮೆಥಡಿಗೆ ನಾವು ಫಿಕ್ಸ್ಡ್ ಪ್ರೈಸ್ ಮೆಥಡ್ ಅಂತ ಹೇಳ್ತೇವೆ. ನನಗೆ ಆಲ್ರೆಡಿ ಸ್ಟಡಿ ಇನ್ ದ ಪ್ರೀವಿಯಸ್ ಕ್ಲಾಸ್ ವಾಟ್ ಆಲ್ in the video also see how the shares are issued and all this. Now just we will see the methods, that is fixed price method. Okay, now whenever the fixed price method is there is a possibility of over subscription and under subscription also. ಈಗ ಓವರ್ ಸಬ್ಸ್ಕ್ರಿಪ್ಷನ್ ಆಗೋ ಚಾನ್ಸ್ ಇರ್ತದೆ, ಅಂಡರ್ ಸಬ್ಸ್ಕ್ರಿಪ್ಷನ್ ಆಗೋ ಚಾನ್ಸ್ ಇರ್ತದೆ. ಈಗ ನಾವು ಶೇರ್ಸ್ ಪಬ್ಲಿಕ್ಕಿಗೆ ಕಂಪನಿ ಇಶ್ಯೂ ಮಾಡಿದಾಗ ಏನು ಕಂಪನಿ ಇಶ್ಯೂ ಮಾಡಿದ್ದಕ್ಕೆ ಪಬ್ಲಿಕ್ ರೆಸ್ಪಾನ್ಸ್ ಕೊಡಬೇಕು, ಅಂದರೆ ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಕಂಪನಿ ಶೇರ್ಸ್ ಅನ್ನು ಪರ್ಚೇಸ್ ಮಾಡಲಿಕ್ಕೆ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ದ ಸಬ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ಇನ್ವೆಸ್ಟರ್ಸ್, those who are interested to subscribe for the shares which are issued by the company, they are all called subscribers. ಯಾವೆಲ್ಲ ಇನ್ವೆಸ್ಟರ್ಸ್ ಕಂಪನಿ ಶೇರ್ಸ್ ಅನ್ನು ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅಥವಾ ಯಾರಿಗೆ ಆಸಕ್ತಿ ಉಂಟು ಅವರಿಗೆ ನಾವು ಸಬ್ಸ್ಕ್ರೈಬರ್ಸ್ ಅಂತ ಕರಿತೇವೆ. ಈಗ ನಮಗೆ ಈಗ ಬೇಕಾಗಿದ್ದು ಓವರ್ ಸಬ್ಸ್ಕ್ರಿಪ್ಷನ್ ಮತ್ತು ಅಂಡರ್ ಸಬ್ಸ್ಕ್ರಿಪ್ಷನ್. ಓವರ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು, ಅಂಡರ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು ಅಂತ ನೋಡೋದಾದ್ರೆ, ಈಗ ಇಂಡಿಯನ್ ಕ್ಯಾಪಿಟಲ್, ಇಫ್ ಯು ಕಮ್ ಟು ದ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್, ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟಲ್ಲಿ ಒಂದು ಹೆಚ್ಚಾಗಿ ಕಾಣುವುದು ಓವರ್ ಸಬ್ಸ್ಕ್ರಿಪ್ಷನ್. ಈಗ ಅಂತ ಹೇಳಿದರೆ ಅದೇನೋ ಇರ್ಬೋದು. ಈಗ ಜಸ್ಟ್ ಲೆಟ್ ಅಸ್ ಸಿ ವಾಟ್ ಈಸ್ ಓವರ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ವಾಟ್ ಈಸ್ ಅಂಡರ್ ಸಬ್ಸ್ಕ್ರಿಪ್ಷನ್. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಒಂದು ಕಂಪನಿ 1,00,000 ಶೇರ್ಸನ್ನು ಇಶ್ಯೂ ಮಾಡ್ತಾರೆ. 1,00,000 ಶೇರ್ಸನ್ನು ಇಶ್ಯೂ ಮಾಡೋದಾದರೆ ದ ಕಂಪನಿ ಇಸ್ ಇಶ್ಯೂವಿಂಗ್ 1,00,000 shares at rupees 10 per share. ಅಂದರೆ ಒಂದು ಯೂನಿಟ್ ಇದ್ದ ಪ್ರೈಸ್ ಎಷ್ಟಿರ್ತದೆ 10 ಅಂತ ಇದ್ರೆ 1,00,000 ಶೇರ್ಸನ್ನು at rupees 10 per share ಇಶ್ಯೂ ಮಾಡೋದ್ರೆ ಒಂದು ಯೂನಿಟ್ ಪ್ರೈಸ್ ಎಷ್ಟಿರ್ತದೆ 10 ಅಂತ ಇಶ್ಯೂ ಮಾಡೋದಾದ್ರೆ ಒಟ್ಟು ಕ್ಯಾಪಿಟಲ್ ಎಷ್ಟು ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ 10 lakh ಕಲೆಕ್ಟ್ ಮಾಡ್ತಾರೆ. ಬಟ್ ವಾಟ್ ಹ್ಯಾಪನ್ಸ್ ಹಿಯರ್, instead of if you issued 1,00,000 shares to the public, the company issued 1,00,000 shares to the public. Instead of 1,00,000 share, 1,00,000 application, if the company receives 10,000 applications, you are getting, company issued 1,00,000 shares to the public. Okay, you are getting 1,00,000 shares ಅನ್ನು ಪಬ್ಲಿಕ್ ಇಶ್ಯೂ ಮಾಡಿದ್ದಾರೆ. 1,00,000 shares ಅನ್ನು ಪಬ್ಲಿಕ್ ಇಶ್ಯೂ ಮಾಡಿದಾಗ instead of only 1,00,000 application, if the company receives 1,10,000 applications, ಈಗ ಕಂಪನಿ ಏನಾದರೂ 1,00,000 ಅಪ್ಲಿಕೇಶನ್ ಬದಲಾಗಿ 1,10,000 ಅಪ್ಲಿಕೇಶನ್ ಅನ್ನು ರಿಸೀವ್ ಮಾಡಿದರೆ ಅದಕ್ಕೆ ನಾವು ಹೇಳ್ತೇವೆ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೇವೆ ಅಂದರೆ ನಾವು ಇಶ್ಯೂ ಮಾಡಿದ್ದಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದರೆ ಅದಕ್ಕೆ ನಾವು ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಓವರ್ ಸಬ್ಸ್ಕ್ರಿಪ್ಷನ್. ದೆನ್ another case is if the company issued here 1,00,000 shares, instead of 1,00,000 application, if the company receives 90,000 shares, applications, if the company receives 90,000 applications, then it is a different issue. ಈಗ ನಾವು 1,00,000 shares ಅನ್ನು ಇಶ್ಯೂ ಮಾಡಲಿಕ್ಕೆ ರೆಡಿ ಇರುವಾಗ ಆ ಅಪ್ಲಿಕೇಶನ್ ಅನ್ನು ಕಾಲ್ ಮಾಡ್ತೇವೆ. ಆವಾಗ ಬರೀ ನಿಮಗೆ 90,000 ಅಪ್ಲಿಕೇಶನ್ಸ್ ಬಂದರೆ ಅಥವಾ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ, ಇನ್ವೆಸ್ಟರ್ ಸಿಕ್ಕಿದ್ರೆ, ಆವಾಗ ಏನಾಗ್ತದೆ ಆಕ್ಚುಯಲ್ಗಿಂತ ಸಬ್ಸ್ಕ್ರಿಪ್ಷನ್ ಇಸ್ ಲೆಸ್. ಅದಕ್ಕೆ ನಾವು ಹೇಳ್ತೇವೆ ಅಂಡರ್ ಸಬ್ಸ್ಕ್ರಿಪ್ಷನ್. ಅದಕ್ಕೆ ಅಂಡರ್ ಸಬ್ಸ್ಕ್ರಿಪ್ಷನ್ ಅಂತ ನಾವು ಹೇಳ್ತೇವೆ. ದೀಸ್ ಆರ್ ದ ಟೂ ಕಾನ್ಸೆಪ್ಟ್ಸ್, ಓವರ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಅಂಡರ್ ಸಬ್ಸ್ಕ್ರಿಪ್ಷನ್. ಇಟ್ ಈಸ್ ಪಾಸಿಬಲ್ ಇನ್ ಫಿಕ್ಸ್ಡ್ ಪ್ರೈಸ್ ಮೆಥಡ್ ಆಫ್ issue of new shares. So now let us see what are the requirements for issue of new shares to the public in case of fixed price method. ಈಗ ನಾವು ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ಅಲ್ಲಿ ಶೇರ್ಸ್ ಅನ್ನು ಇಶ್ಯೂ ಮಾಡಲಿಕ್ಕೆ ಏನೆಲ್ಲ ಸ್ಟೆಪ್ಸ್ ಇರಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ಇಸ್ ಸೆಲೆಕ್ಷನ್ ಆಫ್ ಮರ್ಚೆಂಟ್ ಬ್ಯಾಂಕರ್. ಸ್ಟೆಪ್ಸ್
involved, steps involved in issue of shares under fixed price offer method. ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್. ಈ ಫಿಕ್ಸ್ಡ್ ಪ್ರೈಸ್ ಆಫರ್ ಮೆಥಡ್ ಹೋಗುವುದಾದ್ರೆ ಏನೆಲ್ಲ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಬೇಕು ಅಂತ. ಫಸ್ಟ್ ಥಿಂಗ್ ಇಸ್ ಯು ನೋ ದಟ್ ದಿಸ್ ಆಲ್ ಕಂಪಲ್ಸರಿ ಆಸ್ ಪರ್ ದ ಕಂಪನೀಸ್ ಆಕ್ಟ್ 1956 as well as under the Companies Act 2013 as well. So first one is selection of merchant banker. Selection of merchant banker, it is very important. Selection of merchant banker is important. Nowadays you see all the transactions, maybe company transaction or any big transaction, it is better to do through bankers. ಎಲ್ಲ ಅಪ್ಲಿಕೇಶನ್ ಅದಕ್ಕೆ ಅಥೆಂಟಿಕ್ ಆಗಿ ಇರ್ತದೆ. ಇಟ್ ಕ್ಯಾನ್ ಬಿ ರೆಕಾರ್ಡೆಡ್ ಆಲ್ಸೋ. ಆದ್ದರಿಂದ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಇಟ್ ಇಸ್ ಆಬ್ಲಿಗೇಟರಿ ಟು ಆಲ್ ದ managers before issuing shares to the public, they have to open the account in the banks. The banks here act as a lead manager. The banks ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಲೀಡ್ ಮ್ಯಾನೇಜರ್ ತರ ವರ್ಕ್ ಮಾಡ್ತಾರೆ. ಮರ್ಚೆಂಟ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗ್ತದೆ. ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ವಿಚ್ ಆರ್ ರೆಂಡರಿಂಗ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಗಿವಿಂಗ್ ಅಡ್ವೈಸ್. ಹಿಯರ್ the banks gives advice to the issue company and arranging issue of shares. These are all done by the bankers. The issue company has to select the merchant banker. On behalf of the company, it issues the shares, it arranges for the issue and it collects the money and it gives the details to the concerned company, what they have collected and all this, and they assist all the companies in issue of shares. That's why ಎಲ್ಲ ಕಂಪನೀಸ್ ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಬಿಫೋರ್ they issue shares to the public, they have to select their merchant banker. ಯಾವ ಬ್ಯಾಂಕ್ ಅಲ್ಲಿ ಯಾವಾಗಲೂ ಎಸ್ಪೆಷಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಿ they have to keep ready the accounts. That is called selection of merchant banker. Next aspect is issue of prospectus to the public. Issue of prospectus means what? Issue of prospectus to the public. This is the second aspect or second step involved in issue of shares under fixed price method. So issue of prospectus is, what is this? This is an invitation to the public to subscribe for the shares issue. ಇದು ಪ್ರಾಸ್ಪೆಕ್ಟ್ ಅಂದರೆ ಇದು ಒಂದು ಇನ್ವಿಟೇಷನ್ ತರ. ಈಗ ನಾವು ಮದುವೆಗೆಲ್ಲ ಹೋಗುವಾಗ ನಮ್ಗೆ ಇನ್ವಿಟೇಷನ್ ಇರ್ತದಲ್ವ, ಅಥವಾ ಯಾವುದೇ ನೀವು ಫಂಕ್ಷನಿಗೆ ಹೋಗ್ಬೇಕಂತ ಆದರೂ ಸಹ ಇನ್ವಿಟೇಷನ್ ಇರ್ತದೆ. ಹಾಗೇನೆ ಇದು ಪ್ರಾಸ್ಪೆಕ್ಟ್ ಇನ್ವಿಟೇಷನ್ ತರ ವರ್ಕ್ ಮಾಡ್ತದೆ. ಅಕಾರ್ಡಿಂಗ್ ಟು ದ ಅಂಡರ್ ಸೆಕ್ಷನ್ 2 subsection 36 of the Companies Act 1956, what it says is any document described or issued as a prospectus and include any notice, circular, advertisement or other document inviting deposits from the public or inviting offers from the public for the subscription or purchase of any shares or debenture of a body corporate. ಈಗ ಪ್ರಾಸ್ಪೆಕ್ಟಸ್ ಅಂದರೆ ಏನು ಸರ್ಕ್ಯುಲರ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ಇವರು ಏನಂತ ಹೇಳಿದ್ರೆ ಪಬ್ಲಿಕ್ ಅನ್ನ ಕಂಪನಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆಫರ್ ಮಾಡೋದು ಅಥವಾ ಇನ್ವಿಟೇಷನ್ ಕೊಡೋದನ್ನ ನಾವು ಪ್ರಾಸ್ಪೆಕ್ಟಸ್ ಅಂತ ಕರೀತೇವೆ. ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 1956 ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 36 ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 36 ಪ್ರಕಾರ ನಾವು ಆಗಿದೆ. ನೀವು ಒಂದು ಸಿಂಪಲ್ ಆಗಿ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ prospectus means it is an invitation to the public to subscribe for the shares of debenture. ಶೇಷ ಆಗಿರ್ಬೋದು ಇಲ್ಲ ಡಿಬೆಂಚರ್ಸ್ ಆಗಿರ್ಬೋದು.
shares, it includes equity shares as well as the preference shares. ಯಾವುದು ಸಹ ಆಗಿರ್ಬೋದು. ಆ ರೀತಿ ಅದನ್ನು ನಾವು ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ಅಂತ ಹೇಳ್ತೇವೆ. ಸೆಕೆಂಡ್ ಸ್ಟೆಪ್ ಅಂತ ಹೇಳಿದ್ರೆ ಕಂಪನೀಸ್ ಏನು ಮಾಡಬೇಕು, ಪ್ರಾಸ್ಪೆಕ್ಟಸ್ ಅನ್ನು ಇಶ್ಯೂ ಮಾಡಬೇಕು ಪಬ್ಲಿಕ್ಕಿಗೆ. ಯಾಕಂದರೆ ಇದು ಇಲ್ಲದಿದ್ದರೆ ಜನಕ್ಕೆ ಗೊತ್ತಾಗೋದಿಲ್ಲ, ಕಂಪನಿ ಉಂಟು ಅಥವಾ ಕಂಪನಿಗೆ ಸಬ್ಸ್ಕ್ರೈಬ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಬಿಕಾಸ್ ಇನ್ವೆಸ್ಟರ್ಸ್, ನಾವು ಇಟ್ ಇಸ್ ಪಬ್ಲಿಕ್ ಮನಿ, ಇನ್ವೆಸ್ಟರ್ಸ್ ಮಸ್ಟ್ ಗೆಟ್ ಅವೇರ್ನೆಸ್, ದೇ ಮಸ್ಟ್ ಬಿ ಅವೇರ್ ಆಫ್ ದಟ್. ದಟ್ಸ್ ವೈ the company has to issue prospectus to the public to subscribe for the shares or debenture. Then what is the next step in all the fixed price method? The application for shares. Application for shares means company has to issue here receive application for shares. Application ಅನ್ನು ರಿಸೀವ್ ಮಾಡಬೇಕು. ಈಗ ಪ್ರಾಸ್ಪೆಕ್ಟಸ್ ಅಲ್ಲಿ ಎಲ್ಲವನ್ನೂ ಮೆನ್ಷನ್ ಮಾಡಿರ್ತಾರೆ, ಏನೆಲ್ಲ ಮಾಡಬೇಕು ಅಂತ ಹೇಳಿ, ಎಷ್ಟು ಕಂಪನಿ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ, ಎಷ್ಟು ಶೇರ್ಸ್ ಅನ್ನು ಇಶ್ಯೂ ಮಾಡ್ತಾರೆ, ಅದನ್ನು ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಇವನ್ ಅಪ್ಲಿಕೇಶನ್ ಮನಿ ಎಷ್ಟಂತ ಸಹ ಮಾಡ್ತಾರೆ. ಸೊ ಇಟ್ ಗಿವ್ಸ್ publication is given the prospectus. So it has to invite the application for sales. ಈ prospectus ಅಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ಪಬ್ಲಿಕ್ ನೋಡಿ according to the instruction given in the publication of a prospectus, they have to apply for the shares. ಈ ಪಬ್ಲಿಕ್ ಯಾರು ಬೇಕಾದರೂ ಆಗಿರ್ಬೋದು, ಇವರೇನೇನು ಇಲ್ಲ, ಇಟ್ಸ್ ಅ ವಾಲಂಟರಿ ಆರ್ಗನೈಸೇಷನ್. ಈಗ ಇಟ್ ಇಸ್ ನಾವು ಕಂಪನಿನ ಇಟ್ ಈಸ್ ಎ ವಾಲಂಟರಿ ಆರ್ಗನೈಸೇಷನ್ ಅಂತ ಕರೆಯೋದ್ರಿಂದ, ಕಂಪನಿಯನ್ನು ವಾಲಂಟರಿ ಆರ್ಗನೈಸೇಷನ್ ಅಂತ ಕರೆಯೋದ್ರಿಂದ ಎಲ್ಲರೂ ಏನೋ ಸಬ್ಸ್ಕ್ರೈಬ್ ಮಾಡಬೇಕಂತ ಇಲ್ಲ, ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತದೆ ಅವರು ಮಾತ್ರ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಅದಕ್ಕಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅವರು ಅಪ್ಲಿಕೇಶನ್ ಶೇರ್ಸ್ಗೋಸ್ಕರ ಅಪ್ಲೈ ಮಾಡಬೇಕಾಗ್ತದೆ ಕಂಪನಿಗೆ. ಅದನ್ನು ಪ್ರಾಸ್ಪೆಕ್ಟಸಲ್ಲಿ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ ಮನಿ ಎಷ್ಟು ಮಿನಿಮಮ್ ಶೇರ್ಸನ್ನು ಪರ್ಚೇಸ್ ಮಾಡಬೇಕು ಅಂತ ಕೊಟ್ಟಿರೋ. ಮಿನಿಮಮ್ ಈಗ ಯಾರು ಯೂಶ್ವಲಿ 1 ಶೇರ್ಸು 2 ಶೇರ್ಸ್ ಎಲ್ಲ ಕಂಪನಿಯಲ್ಲಿ ಇಶ್ಯೂ ಮಾಡೋದಿಲ್ಲ. ಈಗ ಇನ್ ಟರ್ಮ್ಸ್ ಆಫ್ ಈಗ ಅವರು ಸ್ಟಾಕ್ ಈಗ 100 ಇನ್ ಟರ್ಮ್ಸ್ ಆಫ್ ಆಲ್ಮೋಸ್ಟ್ ಹಾಗೆ 100-200 ಶೇರ್ಸಿಗೆ ಇದು ಡಿಸ್ಕ್ರೈಬ್ ಮಾಡ್ತಾರೆ. ಅಷ್ಟು ಶೇರ್ಸಿಗೆ ಯಾರಿಗೆ ಬೇಕು ಅವರು ಅಪ್ಲೈ ಮಾಡ್ತಾರೆ. ದಟ್ ಈಸ್ ಅಪ್ಲಿಕೇಶನ್ ಫಾರ್ ಶೇರ್ಸ್. Those who are interested, those who want to become a subscribe for the shares, then they apply for the shares in the company. ಅವರು ಕಂಪನಿಗೆ ಶೇರ್ಸಿಗೋಸ್ಕರ ಅಪ್ಲೈ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಹೇಳ್ತೇವೆ ಅಪ್ಲಿಕೇಶನ್ ಫಾರ್ ಶೇರ್ಸ್. ಅದನ್ನು ಕಂಪನೀಸ್ ರಿಸೀವ್ ಮಾಡಬೇಕಾಗ್ತದೆ. ಈಗ ನಿಮಗೆ ಇಲ್ಲಿ ಬಂದಾಗ ಅಪ್ಲಿಕೇಶನ್ಸ್ ಅದು ಇಲ್ಲಿ ಅಪ್ಲಿಕೇಶನ್ ಫಾರ್ ಶೇರ್ಸ್ ಯಾವಾಗ ಕಂಪನಿ ರಿಸೀವ್ ಮಾಡ್ತದೆ ಅದು ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಸಹ ಕೊಡಬೇಕಾಗ್ತದೆ. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಎಷ್ಟು ಮಿನಿಮಮ್ ಸಬ್ಸ್ಕ್ರೈಬ್ ಮಾಡಬೇಕು ಅದನ್ನು ಸಹ ಮೆನ್ಷನ್ ಮಾಡಬೇಕಾಗ್ತದೆ. ಈಗ ಆಲ್ರೆಡಿ ನಾವು ಡಿಸ್ಕಸ್ ಅಂಡರ್ ಸಬ್ಸ್ಕ್ರಿಪ್ಷನ್, ಓವರ್ ಸಬ್ಸ್ಕ್ರಿಪ್ಷನ್ ಅನ್ನು ನಾವು ಮಾಡಿದ್ದೇವೆ. ಅಂದರೆ ಎಕ್ಸಾಕ್ಟ್ಲಿ ಎಷ್ಟು ಶೇರ್ಸನ್ನು ನಾವು ಇಶ್ಯೂ ಮಾಡಿದ್ರೆ ಅಷ್ಟೇ ಶೇರ್ಸ್ಗೆ ಅಪ್ಲಿಕೇಶನ್ ಬಂದರೆ ಅಲ್ಲಿ ಯಾವುದೇ ಒಂದು ಸಿಚುವೇಶನ್ ಇರುವುದಿಲ್ಲ. ಅಂಡರ್ ಸಬ್ಸ್ಕ್ರಿಪ್ಷನ್ ಆಗಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಲಿ ಇರುವುದಿಲ್ಲ. ಇನ್ ಕೇಸ್ ಆಫ್ shares, in case of subscription, if the shares if the applications are more than the shares ready to issue to the public, then this is called oversubscription. If the applications received are less than the number of shares to be issued, it is called undersubscription. ಇದಕ್ಕೆ ಆಲ್ರೆಡಿ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ, ಹಾಗಾಗಿ ತುಂಬ ಏನು ಬೇಡ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಆಫ್ಟರ್ ದಿಸ್ ವೆನ್ ದ ಅಪ್ಲಿಕೇಶನ್ ಮನಿ ಇಸ್ ರಿಸೀವ್ಡ್, then they have to go for allotment of shares. allotment of shares. ಈಗ ನಾವು ಏನು ಮಾಡ್ತೀವಿ, ಈಗ ಆಲ್ರೆಡಿ ನಾವು ಅಪ್ಲಿಕೇಶನ್ ಶೇರ್ಸ್ಗೆ ಅಪ್ಲಿಕೇಶನ್ ರಿಸೀವ್ ಮಾಡಿದಾಗ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅವರಿಗೆ ನಾವು ಶೇರ್ಸನ್ನು ಅಲಾಟ್ ಮಾಡಬೇಕು. ಅಲಾಟ್ ಮಾಡುವಾಗ ಏನು ಪ್ರೋರಾಟಾ ಬೇಸಿಸ್ ಅಂತ ಅದನ್ನು ಫಾಲೋ ಮಾಡಬೇಕು. ಪ್ರೋರಾಟಾ ಬೇಸಿಸ್ ಮೀನ್ಸ್ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಆಗ ನಾನು ಹೇಳಿದೆ ನಿಮಗೆ 1 lakh ಶೇರ್ಸ್ ಅಂತ ಹೇಳಿದರೆ 1 lakh ಶೇರ್ಸಿಗೆ ಈಗ ಡಿಫ್ರೆಂಟ್. ಈಗ ಅಂಡರ್ ಸಬ್ಸ್ಕ್ರಿಪ್ಷನ್ ಆದರೆ
ಪ್ರಾಬ್ಲಮ್. ಎಷ್ಟು ಶೇರ್ಸ್ ಬೇಕಾದರೂ ಎಷ್ಟು ಶೇರ್ಸ್ ಯಾರ್ಯಾರು ಕೇಳಿದ್ದಾರೆ ಅಷ್ಟು ಶೇರ್ಸ್ ಇಶ್ಯೂ ಮಾಡ್ಬೋದು. ಎಕ್ಸಾಕ್ಟ್ಲಿ 1 lakh ಅಪ್ಲಿಕೇಶನ್ಸ್ ಬಂದಿಲ್ಲ, ದೆನ್ ಆಲ್ಸೋ ದೇರ್ ಇಸ್ ನೋ ಪ್ರಾಬ್ಲಮ್, ಏನೂ ಇಲ್ಲ. ಈಗ ಸಪೋಸ್ 1 lakh ಅಪ್ಲಿಕೇಶನ್ ನೀವು ಕಾಲ್ ಮಾಡಿದಾಗ 2 lakhs ಅಪ್ಲಿಕೇಶನ್ ಬಂದಿದ್ರೆ ಅವಾಗ ನೀವು ಪ್ರೋರಾಟಾ ಬೇಸಿಸ್ ಅನ್ನ ಫಾಲೋ ಮಾಡಬೇಕಾಗ್ತದೆ. ರೇಷಿಯೋನ ಫೈಂಡ್ ಔಟ್ ಮಾಡಿ ಅವರಿಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕು. ದಟ್ ವಿಲ್ ಸಿ ಇನ್ next class. Okay, then all the allotment of shares, then how many applications are received, based on that the subscribers are to be allotted shares. Avರಿಗೆ shares ಅನ್ನು allot ಮಾಡಬೇಕಾಗ್ತದೆ. shares allot ಮಾಡಿ allotment ಮನಿಯನ್ನು ಸಹ ರಿಸೀವ್ ಮಾಡಬೇಕು. that is called allotment money ರಿಸೀವ್. ನೀವು ಅದನ್ನು ಮಾಡಬೇಕು, ಅದನ್ನು ಮಾಡಿ ಅದನ್ನು ಕಲೆಕ್ಟ್ ಮಾಡಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದು ನಿಮಗೆ ನೆಕ್ಸ್ಟ್ ಸ್ಟೆಪ್ ಬಿಡೋದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಕಾಲ್ಸ್ ಆನ್ ಅರ್ಲಿಯಸ್ ಬೈ ಡೈರೆಕ್ಟರ್ಸ್. ಈಗ ಇದಾದ ನಂತರ ಕಾಲ್ಸ್ ಆನ್ ಅರ್ಲಿಯಸ್ ಕಾಲ್ಸ್ ಮಾಡಬೇಕು. ಕಾಲ್ಸ್ ಆನ್ ಶೇರ್ಸ್ ಮಾಡಿ. ಈಗ ಅಪ್ಲಿಕೇಶನ್ ಮನಿಯನ್ನು ರಿಸೀವ್ ಮಾಡಿದ್ದೀರಿ. ಅಪ್ಲಿಕೇಶನ್ ಮನಿ ಆದ ನಂತರ we got application money, then after getting application money shares are allotted and allotment money also received. Then some amount is due here, the cost money, because entire capital amount at a time we don't, the companies don't raise for the public because it becomes dead capital in the business. ಅದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಎಷ್ಟು ಬೇಕು ಕ್ಯಾಪಿಟಲ್ ಒಂದು ಸ್ಟೆಪ್ ವೈಸ್ ಅಲ್ಲಿ ಇಶ್ಯೂ ಮಾಡ್ತಾ ಹೋಗ್ತಾರೆ. ಈಗ ಅಪ್ಲಿಕೇಶನ್ ಮನಿ ಆದ ನಂತರ ಅಲಾಟ್ಮೆಂಟ್ ಮನಿ ಆದ ನಂತರ ದೆನ್ ಕಾಲ್ಸ್ ಮಾಡ್ತಾರೆ. ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಹೀಗೆ ಮಾಡ್ತಾ ಹೋಗ್ಬೋದು. ಸೊ ಡಿಫ್ರೆಂಟ್ ಕಾಲ್ಸ್ ಆರ್ ಬೇಸ್ಡ್ ಆನ್ ದ ಕನ್ವೀನಿಯನ್ಸ್ ಆಫ್ ದ ಕಂಪನಿ. ಫಸ್ಟ್ ಈಗ ಕಾಲ್ ಮನಿ, ಈಗ ಸಪೋಸ್ ಈಗ 10 rupees ಒಂದು ಶೇರ್ ವ್ಯಾಲ್ಯೂ 10 rupees ಇದ್ರೆ 2 rupees ಅಪ್ಲಿಕೇಶನ್ ಮನಿ ಆಗಿರ್ಬೋದು. ದೆನ್ another 3 rupees allotment money, then it is totally 5. then first call money 2, second call money 3. ಈ ರೀತಿ ಒಂದೊಂದೇ ಸ್ಟೆಪ್ ಅಲ್ಲಿ ಒಂದೊಂದು ಶೇರ್ ರಿಸೀವ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ಕಾಲ್ಡ್ ಕಾಲ್ಸ್ ಆನ್ ಶೇರ್ಸ್. ಈಗ ಇದನ್ನ ಫಸ್ಟ್ ಕಾಲ್ ಇಷ್ಟು ಒಂದು ಶೇರ್ಗೆ 2 rupees ಹಾಗೆ ಕಾಲ್ ಮಾಡಿ ಮನಿಯನ್ನು ರಿಸೀವ್ ಮಾಡಿದ್ರೆ ಫಸ್ಟ್ ಕಾಲ್ ಅಂತ ಹೇಳ್ತೇವೆ. ಇನ್ನು ಸೆಕೆಂಡ್ ಕಾಲ್ ಅಂತ 3 rupees, ಸೆಕೆಂಡ್ ಅಂಡ್ ಫೈನಲ್ ಕಾಲ್ 3 rupees ಪರ್ ಶೇರ್ ಅನ್ನ ಶೇರ್ ಫಿಕ್ಸ್ ಮಾಡಿ ಎಲ್ಲ ಶೇರ್ಸ್ಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸೆಕೆಂಡ್ ಕಾಲ್ ಅಂತ ಹೇಳ್ತೇವೆ. ಇದೆಲ್ಲವೂ ಕಾಲ್ ಮನಿ ರಿಸೀವ್ ಮಾಡಿದ ಕೊನೆಯದಾಗಿ ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್. ಕೊನೆಯದಾಗಿ ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್ ಅನ್ನ ಮಾಡಬೇಕು. ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್. ನೀವು ಶೇರ್ ಎಲ್ಲವನ್ನು ನೀವು ಆಯ್ತಲ್ವಾ, ಎಲ್ಲ ಫಸ್ಟ್ ಕಾಲ್ ಮನಿ, ಸೆಕೆಂಡ್ ಕಾಲ್ ಮನಿ ಎಲ್ಲ 100% ನೀವು ಒಂದು ಶೇರ್ ಮೇಲೆ ಪರ್ಚೇಸ್ ಕೊಟ್ಟಿದ್ದೀರಿ ಅಂತಾದರೆ ಇನ್ವೆಸ್ಟರ್ಸ್ ಅಥವಾ ನಾವೇನು ಸಬ್ಸ್ಕ್ರೈಬರ್ ಒಂದು ಕೂಡ ಕೊಟ್ಟಾಗ ನಿಮಗೆ ಶೇರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಆವಾಗ ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಸಹ ಕೊಡಬೇಕಾಗ್ತದೆ. ದಟ್ ಇಸ್ ಕಾಲ್ಡ್ ಇಶ್ಯೂ ಆಫ್ ಶೇರ್ ಸರ್ಟಿಫಿಕೇಟ್. These are the different steps involved in the fixed price method of offer. ಇದೆಲ್ಲ ಸ್ಟೆಪ್ಸ್ ಅನ್ನ ನೋಡಿಸ್ಕೊಡ್ತೇನೆ. ಇದೆಲ್ಲ ಸ್ಟೆಪ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, we'll see that we'll solve one problem or some problems on fixed